ಎನಿ ಟೈಪ್ ಆಫ್ ಪಬ್ಲಿಸಿಟಿ ಈಸ್ ಅ ಪಬ್ಲಿಸಿಟಿ. ನಾ ಹೇಳೋದು ಕರೆಕ್ಟಾಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿರಿ. ಈ ಚಿತ್ರನ 1 ಮಂತ್ ಸಖತ್ತಾಗಿ ಪ್ರಮೋಟ್ ಮಾಡಿ ಎಲ್ಲ ಹೇಳಬೇಕು. ಏನು ಗೊತ್ತಾ, ಒಂದು ಯುದ್ಧ ಗೆಲ್ಲಬೇಕು ಅಂದರೆ, ಈ ಡೈಲಾಗ್ ಹೇಳ್ಬೇಕಲ್ಲ ಗೊತ್ತಿಲ್ಲ, ಬಟ್ ಸ್ಟ್ರಾಟಜಿ. ಯುದ್ಧ ಗೆಲ್ಲಬೇಕು ಅಂದ್ರೆ ಹಿಂದೆ ಸೈನ್ಯ ಹಾಕೊಂಡೆ ಹೋಗ್ಬೇಕಾಗಿಲ್ಲ, ಎದುರಾಳಿ ಹಿಂದ್ಗಡೆ ಇರೋನು ಮೋಟಿವೇಟ್ ಮಾಡಿದ್ರು ಸಾಕು, ಗೆದ್ದು ಬಿಡ್ತೀರಾ ಯುದ್ಧನ. ಇಟ್ ಇಸ್ ಅ ಮಾಡರ್ನ್ ವಾರ್ಫೇರ್ ಸ್ಟ್ರಾಟಜಿ. ನೀನ್ ಎದುರುಗಡೆ ಅವ್ನು ನೋಡಿಬೇಕು ಅಂದ್ರೆ 1000 ಜನ ಹಾಕೊಂಡು ಹೋಗ್ಬೇಡ ಮಗ, ಅವ್ನು ಹಿಂದೆ ಇರೋನು ಮೋಟಿವೇಟ್ ಮಾಡಿದ್ರು ಸಾಕು, ಅವನು ಹೊಡೆದಾಗ್ತಾನೆ. ಇವೆಲ್ಲ ಹೇಳಬಾರ್ದು, ಪೊಲಿಟಿಕಲ್ ಸೀಕ್ರೆಟ್ಸ್. ನೆಕ್ಸ್ಟ್ ಇದೆಲ್ಲ ಕೇಳ್ತಾರೆ ನೆಕ್ಸ್ಟ್ ಚಾನಲ್ ಇಂಟರ್ವ್ಯೂಸ್ ಅಲ್ಲೆಲ್ಲ. ಬಟ್ ಬಹಳ ಖುಷಿ ಅನ್ಸುತ್ತೆ. ವಿಲ್ ಪವರ್ ಇರಬೇಕು. ಫಸ್ಟ್ ಡೇ ಕಲೆಕ್ಷನ್ ನಾನು ತುಂಬಾ ಸಲ ಗಮನಿಸ್ತಾ ಇರ್ತೀನಿ. ಫಸ್ಟ್ ಡೇ ಕಲೆಕ್ಷನ್ ಹೆಂಗ್ ತರಬೇಕು, ಸೆಕೆಂಡ್ ಡೇ ಕಲೆಕ್ಷನ್ ಹೆಂಗ್ ತರಬೇಕು, ಇವೆಲ್ಲ ಸ್ಟ್ರಾಟಜಿಕ್ ಆಗಿ ಇದು ಮಾಡಬೇಕು. ಒಂದು ದೊಡ್ಡ ಸಿನಿಮಾ ಹೆಂಗ್ ಗೆಲ್ಲುತ್ತೆ ಮಾರ್ಕೆಟಲ್ಲಿ, ಅದ್ರ ಹಿಂದೆ ಇರೋ ಸ್ಟ್ರಾಟಜಿ ಏನು, ಹಂಗೆಲ್ಲ ವರ್ಕ್ ಮಾಡಿದ್ರೇ ಮ್ಯಾಸಿವ್ ಹಿಟ್ ಆಗಿ ಒಳ್ಳೆ ಕಾಸು ಮಾಡ್ತೀರಾ. ಈ ಸಿನಿಮಾದಿಂದ ನಿಮ್ಗೆ ಒಳ್ಳೆ ಹೆಸರು ಬರಬೇಕು, ಒಳ್ಳೆ ಕಾಸು ಬರಬೇಕು, ಇನ್ನೊಂದು ಸಿನಿಮಾ ಮಾಡಬೇಕು ಅನ್ನೋ ಆಸಕ್ತಿನೂ ಬರಬೇಕು. ಖಂಡಿತ. ನನ್ನ ಇನ್ನೊಂದು ಕನ್ನಡದ ಹುಡುಗರಿಗೆ ಎಲ್ಲ ಒಂದು ಮಾತು ಹೇಳ್ಬಿಡ್ತೀನಿ. ನನಗೆ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ತೀರೋದಾಗ ಕೆಲವರೆಲ್ಲ ಹೇಳೋರು, ಅಪ್ಪ ಅಮ್ಮ ಇಲ್ದಾರ ಹುಡುಗರು, ನಿನಗೆ ಮದುವೆ ಯಾರೋ ಮಾಡ್ತಾರೆ ಅಂತ. ನನ್ನ ಮದುವೆ ತಾಜಲ್ಲಿ ನಡೀತು. ಎಂಟೈರ್ ಕನ್ನಡ ಚಿತ್ರರಂಗ ಮುಂದೆ ನಿಂತ್ಕೊಂಡು ನಾನು ಮದುವೆ ಮಾಡಿದೆ. ಆ ಮದುವೆಯಲ್ಲಿ ಶಿವಣ್ಣ ಸರ್ ಇದ್ರು, ಸುದೀಪ್ ಸರ್ ಇದ್ರು, ಪ್ರೇಮ್ ಸರ್ ಇದ್ರು, ದುನಿಯಾ ವಿಜಯ್ ಸರ್ ಇದ್ರು, ಆ ಎಂಟೈರ್ ಕನ್ನಡ ಇಂಡಸ್ಟ್ರಿ ಮ್ಯೂಸಿಕ್ ಡೈರೆಕ್ಟರ್ಸು, ಆಲ್ಮೋಸ್ಟ್ ನಮ್ಮ ಎಲ್ಲರೂ ಭಾಳಷ್ಟು ಜನ ಇಂಡಸ್ಟ್ರಿಯವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಅವತ್ತು ಆಯಿತು. ನನ್ನನ್ನು ಕೇಳಿದ್ರು, ಒಂದು ಪಾಪ ಅಪ್ಪ ಅಮ್ಮ ಇಲ್ದಾರ ಹುಡುಗರು ಯಾವುದಾದ್ರು ಒಂದು 20-30 ಸೈಟ್ ಲೈಫ್ ಸೆಟ್ಲ್ ಆಗುತ್ತೆ, ಮನೆ ಕಟ್ಕೊಂಡ್ರು. ಈಗ MLA ಆಗಿ 2,500 ಸೈಟ್ ರೆಡಿ ಇದೆ ಜನಕ್ಕೆ ಕೊಡೋಕ್ಕೆ. ಮುಂದಿನ ತಿಂಗಳು ಮೀಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಪಯಣ ಎಲ್ಲಿಂದ ಎಲ್ಲಿಗೆ. ನಾನು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೆ, ಹಿಂಗೆ ಮಾತಾಡ್ತಾ ಇದ್ದೆ. ನಾನು ಓದಿರೋ ಶಾಲಾ ಕಾಲೇಜು ದೂರದಲ್ಲಿ ಒಬ್ಬ ಹುಡುಗಿ ನಿಂತಿದ್ಲು. ಅವಳನ್ನ ನೋಡಿದಾಗ ನನಗೊಂದು ಡೈಲಾಗ್ ಜ್ಞಾಪಕ ಬಂತು. ನಾನು ನೀನು ಇವತ್ತು ಅಲ್ಲಿರೋದಕ್ಕೆ ಕಡೆ ನಾನು ಇವತ್ತು ಇಲ್ಲಿರೋದು. ಸಪೋಸ್ ಅವತ್ತು ನೀನು ಇಲ್ಲೇ ಇದ್ದಿದ್ರೆ ನಾನು ಅಲ್ಲೇ ಇದ್ದಿದ್ದೆ. ಸ್ವಲ್ಪ ದಿನ ಪ್ರೀತಿ ಪ್ರೇಮದಿಂದ ಆಸೆ ಬಂದು ಕೆರಿಯರ್ ಕಾನ್ಸಂಟ್ರೇಟ್ ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಯಾರ್ದಾದ್ರೂ ಹೆಸರು ಮರ್ತಿದ್ರೆ ಕ್ಷಮೆ ಇರಲಿ. ಈ ವಿಡಿಯೋ ಸಾಂಗು ಒಳ್ಳೇದಾಗಬೇಕು. ಪ್ರೀತಿ ಅಂದರೆ ಏನು, ಬೈಕಿನ ಹಿಂದೆ ಖಾಲಿ ಇರೋ ಸೀಟ, ಕಾಡುವ ಒಂಟಿತನಕ್ಕೆ ಹುಡುಕಿಕೊಳ್ಳುವ ಉತ್ತರವ, ವಾಟ್ಸಪ್ ಮೆಸೇಜ್ ತುಂಬಿಸಿಕೊಳ್ಳುವ ತವಕವ, ವಾಟ್ಸ್ ಎಕ್ಸಾಕ್ಟ್ಲಿ ಲವ್ ಮೀನ್. ಪ್ರಾಮಾಣಿಕ ಪ್ರೀತಿ ಅಂದರೆ ಪದೇ 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 ಪ್ರೀತಿಸೋದು, ಒಬ್ಬರನ್ನೇ ಪ್ರೀತಿಸೋದು. ಮೊದಲೆಲ್ಲ ಸೆಟ್ಲ್ ಆದ್ಮೇಲೆ ಲವ್ ಹುಟ್ಟುತ್ತಿತ್ತು, ಇವಾಗ ಯಾಕೋ ಶೆಟ್ಲ್ ಆಡೋ ವಯಸ್ಸಿಗೆ ಲವ್ ಹುಟ್ಟುತ್ತಾ ಇದೆ. ನನ್ನ ಪರಿಶ್ರಮ ಬುಕ್ಕಲ್ಲಿ ಒಂದು ಚಾಪ್ಟರ್ ಹೆಡ್ಡಿಂಗ್ ಇದೆ, ಕ್ಲಾಸಿನ ಮೂಲೆಯಿಂದ ಕೊಟ್ಟಳು ಸ್ಮೈಲು, ಡೆಸ್ಕ್ಗಳೇ ಫೇಲು ಅಂತ. ಆರ್ಟಿಕಲ್ ಆಗಿ ಪಬ್ಲಿಷ್ ಆಗಿತ್ತು. ಬಂದು ಕಟ್ಟಿದಳು ರಾಖಿ, ಜೀವನವೆಲ್ಲ ಫೀಲಿಂಗ್ಸ್ ಮಾತ್ರ ಬಾಕಿ. ಇದು ಇನ್ನೊಂದು ಅದೇ ಪರಿಶ್ರಮ ಬುಕ್ ಚೆನ್ನಾಗಿದೆ. ನನ್ನ ಬುಕ್ ಪ್ರಮೋಷನ್ ಮಾಡ್ಕೊಂಡ್ಬರ್ತೀವಿ. ನೀವೇ ಮಾಡಿದ್ರಿ. ನಮ್ಮ ವಿಶ್ವವಾಣಿ, ನಮ್ಮ ವಿಶೇಷವಾಗಿ ನಮ್ಮ ವಿಶ್ವೇಶ್ವರ ಭಟ್ ಸರ್ಗೆ, ಚಿದಾನಂದ್ ಸರ್ಗೆ, ಎಲ್ಲರೂ. ನಾವು ಪೊಲಿಟಿಷಿಯನ್ಸ್ ಹಿಂಗೆಲ್ಲ ಮಾತಾಡಬಾರ್ದು. ಮೋಸ್ಟ್ಲಿ ಕರ್ನಾಟಕಕ್ಕೆ ನಾನು ಇನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ. ಪ್ರೈಮ್ ಟೈಮಲ್ಲಿ ನೋಡಿದ್ರೆ ಅಗ್ರೆಸಿವ್ ಬರುತ್ತೆ, ಇಂಥದ್ರಲ್ಲಿ ಬಂದರೆ ಈಗ ಬರುತ್ತೆ. ಯಾರೋ ಕೇಳಿದ್ರು, ಸೈಲೆಂಟ್ ಆಗಿತ್ತು ಬಿಡು ಅಂತ. ನನ್ನ ಸ್ನೇಹಿತರು ಕೆಲವರು ಹೇಳ್ತಾರೆ ನಾನು ಕಾಂಟ್ರವರ್ಸಿಗಳನ್ನು. ಆಯ್ತು, ಸೈಲೆಂಟ್ ಆಗಿರ್ತೀನಿ. 10 ವರ್ಷ, 20 ವರ್ಷ, 30 ವರ್ಷ, ನಾವೆಲ್ಲರೂ ಒಂದು 500 ವರ್ಷ ಬದುಕ್ತೀವ ಇಲ್ಲ? 60-70 ಆದ್ಮೇಲೆ ಡೆವೋಷನ್ಗೆ ಡಯಾಗ್ನೋಸ್ಟಿಕ್ ಸೆಂಟರ್ಗಳಲ್ಲೇ ಕಳೆದೋಗ್ಬಿಡ್ತೀವಿ ಎಲ್ಲರೂ. 70-75 ಆದ್ರೆ ಅರ್ಧ ಜೀವನ ಡೆವೋಷನ್, ಅರ್ಧ ಜೀವನ ಡಯಾಗ್ನೋಸ್ಟಿಕ್ ಸೆಂಟ್ರೆ. ಇದೇ ಫ್ಯೂಚರ್. ಆವಾಗ ಏನಾದ್ರು ಸಾಕ್ಸಕ್ ಹೋದ್ರೆ ವಯಸ್ಸಿಲ್ಲ ಅಂತಾರೆ, ವಯಸ್ಸಲ್ಲಿ ಸಾಕ್ಸಕ್ ಹೋದ್ರೆ ಆತ್ರ ಅಂತಾರೆ. ನೀವೇನಾದ್ರೂ ಒಳ್ಳೇದ್ ಮಾಡಕ್ ಹೋಗಿ ಯಾವನ್ ತಲೆ ಮೇಲೆ ಕಲ್ಲಾಕಿ ದುಡ್ತನ್ನು ಅಂತಾರೆ. ನೀವೇನು ಮಾಡಬೇಡಿ, ಸತ್ತಾಗಿ ತಲೆ ಮೇಲೆ ಹಾಕೊಂಡು ಹೋಗ್ತಾನ ಅಂತಾರೆ.
ಸರ್ ಸೊಸೈಟಿಗೆ ಅಂತ ಸೀರಿಯಸ್ ಸ್ಟ್ಯಾಂಡ್ ಇಲ್ಲ. ಒಳ್ಳೆಯವ್ರು ಸತ್ತೋದ್ರೆ ಏನಂತಾರೆ, ಒಳ್ಳೆಯವ್ರ ಕಾಲ ಇಲ್ಲ ಅಂತಾರೆ. ಕೆಟ್ಟವ್ನು ಸತ್ತೋದ್ರೆ ನೋಡಿದ್ರಾ ದೇವ್ರ ಬಿಟ್ನಾ ಅಂತಾರೆ. ಒಳ್ಳೆಯವ್ರ ಕಷ್ಟ ಬಂದ್ರೆ ಒಳ್ಳೆಯವ್ರಿಗೆ ಕಷ್ಟ ಅಂತಾರೆ. ಕೆಟ್ಟವ್ರ ಕಷ್ಟ ಬಂದ್ರೆ ನೋಡಿದ್ರ ದೇವ್ರ ನಮ್ಮೆಲ್ಲ ಎಲ್ಲಿ ತೋರಿಸ ಅಂತಾರೆ. ಅದೇನು ಸರ್, ಎಲ್ಲದಕ್ಕೂ ಸ್ಟ್ಯಾಂಡ್ ಇದೆ. ನಾನು ಕಷ್ಟಪಟ್ಟು ಎಲೆಕ್ಷನ್ ಗೆದ್ರೆ ಲಕ್ಕು ಅಂತಾರೆ. ಸೋತಿದ್ರೆ ನಮಗ್ ಮೊದ್ಲೇ ಗೊತ್ತಿರ್ಲಿಲ್ವಾ, ನಾವು ಮೊದ್ಲೇ ಗೊತ್ತಿತ್ತು ನಮ್ಗೆ ಎಲ್ಲಾಗುತ್ತೆ ಅಂತ. ಈಗ ನನಗೆ ಯಾರೋ ಮೊನ್ನೆ ಒಬ್ರು ಹೇಳ್ತಿದ್ರು, ಸರ್ ಅವ್ನು MBBS ಸೀಟ್ ತಗೊಂಡು ನನಗೆ ಥ್ಯಾಂಕ್ಸ್ ಹೇಳಕ್ ಬಂದ. ಯಾಕಂದ್ರೆ ನನ್ನ ಸ್ಟೂಡೆಂಟ್ಸ್ದು May 7th ಎಕ್ಸಾಮು, ನನ್ನ 10ನೇ ತಾರೀಕು ಎಕ್ಸಾಮು. ನಾನು ರ್ಯಾಂಕ್ ಕೊಡಿದ್ರೆ ಅವರು ರ್ಯಾಂಕ್ ಕೊಡಿದ್ರಿ ಈ ಸಲ. ಯಾಕೆ ಅವ್ನು ಬಂದು, ಸರ್ ನಮ್ಮ ರಿಲೇಟಿವ್ಸ್ ಒಬ್ರು ಬಂದಿದ್ದಾರೆ, ನಾನು ಹಾಸ್ಪಿಟ್ಲಲ್ಲಿ ಹುಟ್ಟಿದಾಗೆ ಹೇಳಿದ್ರಂತೆ ಇವ್ನು ಡಾಕ್ಟ್ರೇ ಆಗೋದು ಅಂತ. 19 ವರ್ಷದಿದ್ದೆ, ಹುಟ್ಟಿದಾಗೆ ಹೇಳಿದ್ರಂತೆ ಅವ್ನು ಡಾಕ್ಟ್ರೇ ಆಗೋದು ಅಂತ. What is this? Success has many fathers, but failure is an orphan, sir. Failure is an orphan. ಸೋಲ್ ಬಂದಾಗ ಯಾರು ಹೆಗಲ ಮೇಲೆ ಹಾಕ್ಕೊಳ್ಳಲ್ಲ. ಅದಕ್ಕೆ ಜೀವನದಲ್ಲಿ ಹುಡುಗರು ಮೊದಲು ಪ್ರಯತ್ನ ಮಾಡ್ತಿದ್ದೀರಾ, ಧೈರ್ಯವಾಗಿರಿ. ಅವ್ನ ಅಜ್ಜಿ ಆಗಿದ್ದಾಗೋಗ್ಲಿ. ಏನಾಗುತ್ತೆ ಸರ್, ಗೆದ್ರು ಸೋತ್ರು, ಅಮ್ಮಮ್ಮ ಅಂದ್ರೆ ಗೆದ್ದು ಲಕ್ಷಾಂತರ ರೂಪಾಯಿ ದುಡ್ಡು ಬಂದ್ರೆ 5 ಸ್ಟಾರ್ ಹೋಟ್ಲಲ್ಲಿ ಟಿಫನ್ ಮಾಡ್ಬೋದು. ದೇವ್ರ ಅಡಗು ಹೇಳ್ತೀನಿ, ಫುಟ್ಬಾತ್ ಊಟ ಸೂಪರ್. ನಾನು ಎಷ್ಟೋ ಸಲ 5 ಸ್ಟಾರ್ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಹೋದ್ರು, ಸರ್ ಅವ್ನ ಅಜ್ಜಿ 50 ಐಟಮ್ ಇದ್ರು ಅದೇ ಇಡ್ಲಿ ಸಾಂಬಾರ್ ಸರ್ ತಿನ್ನೋದು ನಾವು. ನನ್ಗೆ ಅರ್ಥನೇ ಆಗ್ತಿಲ್ಲ, 5 ಸ್ಟಾರ್ ಹೋಟ್ಲಲ್ಲಿ 50 ಐಟಮ್ ಇಟ್ಟಿರ್ತಾರೆ, ಅದೇ ಇಡ್ಲಿ ಅದೇ ಸಾಂಬಾರ್ ಅದೇ ಒಡೆ ತಿನ್ನೋದು. ಫುಟ್ಬಾತಲ್ಲಿ ಚೆನ್ನಾಗಿರುತ್ತೆ. ನಾನು ಡ್ರೈವರ್ಗೆ ಹೇಳ್ತೀನಿ, ಫುಟ್ಬಾತಲ್ಲಿ ಕಟ್ಸ್ಕೊಂಡು ಹೋಗ್ತೀನಿ. ನಾನು ಬಹಳಷ್ಟು ಜನಕ್ಕೆ ನಾನು ಹೇಳೋದೇನಂದ್ರೆ, ನಿಮ್ಮೆಲ್ರಿಗೂ ಎಲ್ಲ ತಂಡಕ್ಕೂ ಒಳ್ಳೇದಾಗಲಿ. ನನ್ನ ಕನ್ನಡದ ನನ್ನ ಫೇವ್ರೆಟ್ 4 ಹೀರೋಗಳು ಮೇಜರ್ ಆಗಿ ಶಿವಣ್ಣ ಸರ್, ದರ್ಶನ್ ಸರ್, ಡಿ ಬಾಸು, ಎಸ್ ಸರ್. ನನಗೆ ಆ 4 ಜನ ನನಗಿಷ್ಟ. ನಾನು ಒಬ್ಬೊಬ್ರನ್ನ ಒಂದೊಂದು ಇಷ್ಟಪಡೋಕ್ಕೂ ಒಂದೊಂದು ಕಾರಣ ಇದೆ. ಸ್ಟಾರ್ಟಿಂಗಲ್ಲಿ ಡಿ ಬಾಸ್ ಫೋಟೋ ನೋಡಿದೆ, ಭಾಳ ಖುಷಿ ಆಯಿತು. ನಮ್ಮ ಶಿವಣ್ಣ ಸರ್ ಅಷ್ಟೇ, ನಾನು ಎಲೆಕ್ಷನ್ಗೆ ಹೋಗಲೇ ಏನೂ ಇಲ್ಲ, ನನಗೊಂದು 4-5 ವಿಡಿಯೋ ಮಾಡಿ ಕಳಿಸಿದ್ರು ಪರಿಶ್ರಮಕ್ಕೆ. ನಮ್ಮ ಸುದೀಪ್ ಸರ್ ಆಗ್ಬೋದು, ನಮ್ಮ ದರ್ಶನ್ ಸರ್ ಆಗ್ಬೋದು, ನಮ್ಮ ಎಸ್ ಸರ್ ಆಗ್ಬೋದು, ಎಲ್ರಿಗೂ ಒಳ್ಳೇದಾಗಲಿ. ನಾನು ಮೊನ್ನೆ ಮೆಗಾಸ್ಟಾರ್ ಚಿರಂಜೀವಿ ಸರ್ ತೆಲಂಗಾಣ ಎಲೆಕ್ಷನ್ಗೆ ಹೋದಾಗ 1.5 ಗಂಟೆ ಭೇಟಿ ಮಾಡಿದೆ. ಊಟಕ್ಕೆ ಕರೆದಿದ್ರು. ಕರೆದಾಗ ನನ್ನನ್ನು ಕೇಳಿದ್ರಲ್ಲ ಹೆಂಗೆ ಅಂತ. ಅವ್ರು ಕೆಲವು ಟಿಪ್ಸ್ ಕೊಟ್ಟರು. ತೆಲುಗುವಲ್ಲಿ ಹೇಳಿದ್ರು, ಧೈರ್ಯಂగా ಉಣ್ಣಾನ ಲೈಫ್లో ಎದುರ್ತಾವು, ಡೋಂಟ್ ಕೀಪ್ ಯುವರ್ ಸ್ಟೆಪ್ ಬ್ಯಾಕ್. ಅವರು 1.5 ಗಂಟೆ ಅದೆಲ್ಲ ಹೇಳಿ ಅಂದರೆ ನನಗೆ ಹೇಳೋಕ್ಕಾಗಲ್ಲ. ಭಾಳ ಖುಷಿ ಆಯಿತು ಅವ್ರನ್ನೂ ಭೇಟಿ ಮಾಡಿ. ನಮ್ಮಂಥ ಹುಡುಗರನ್ನ ಇಷ್ಟು ದೂರ ತೊಗೊಂಬಂದಿರ್ತಕ್ಕಂಥ ದೇವರಿಗೆ, ನಮ್ಮ ಅಪ್ಪ ಅಮ್ಮಗೆ, ಪ್ರದೀಪ್ ಈಶ್ವರನ ಗೆಲ್ಲಿಸಿದ್ದು ಅವ್ರ ಅಪ್ಪ ಅಮ್ಮನ ಒಳ್ಳೆತನ. ನಿಮ್ಮನ್ನು ನಿಮ್ಮ ಅಪ್ಪ ಅಮ್ಮ ಒಳ್ಳೆತನ ಗೆಲ್ಲಿಸಲೇಬೇಕು. ಖಂಡಿತವಾಗೂ ಅದು ಗೆಲ್ಲಿಸುತ್ತೆ. ನನಗೆ ಮಾತಾಡೋದು ಹೇಳ್ಕೊಟ್ಟಿರ್ತಕ್ಕಂಥ ನನ್ನ ತಾಯಿಗೆ, ನನಗೆ ಮಾತು ಕಲಿಸಿರೋ ನನ್ನ ತಾಯಿಗೆ, ಮಾತು ಯಾವಾಗಲೂ ಮಾತಾಡಬಾರ್ದು, ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಹೇಳ್ಕೊಟ್ಟಂಥ ನನ್ನ ಹೆಂಡತಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವಳು ನನ್ನ ಹೆಸರು ಹೇಳಿದ್ರಾ ಇಲ್ವಾ ಅಂತ ಯೂಟ್ಯೂಬಲ್ಲಿ ಸ್ಕ್ರಾಲ್ ಮಾಡಿ ಎಲ್ಲಿ ಬಂತು ಅಂತ ಹೋಗ್ತಾರೆ. ನಿಜವಾಗ್ಲೂ ನನ್ನ ಹೆಂಡತಿ ವೆರಿ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಹೇಳಬೇಕು, ಏನು ಮಾಡೋದು. ವೈಫ್ ಅಂದ್ರೆ WIFE, ವರೀಸ್ ಇನ್ವೈಟೆಡ್ ಫಾರ್ ಎವರ್ ಅಂತ. WIFE, ವಿತೌಟ್ ಇನ್ಫಾರ್ಮೇಶನ್ ಫೈಟ್ಸ್ ಎವ್ರಿ ಟೈಮ್ ಅಂತ. ಆದ್ರೆ ಮೀಡಿಯಾ ಮುಂದೆ ಹೆಂಗೆ ಹೇಳಬಾರ್ದು. ಸಕ್ಸಸ್ ಆಫ್ ಲೈಫ್ ಡಿಪೆಂಡ್ಸ್ ಆನ್ ಸೆಲೆಕ್ಷನ್ ಆಫ್ ವೈಫ್ ಅನ್ಬೇಕು. ಸರ್, ಹುಡುಗರು ಯಾಕೆ ದೇವಸ್ಥಾನಕ್ಕೆ ಹೋಗ್ತಾರೆ, ಅಂಕಲ್ ಯಾಕೆ ಹೋಗ್ತಾರೆ ಗೊತ್ತಾ? ಹುಡುಗರು ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಕೇಳ್ತಾರೆ, ದೇವ್ರೇ ಒಳ್ಳೆ ಹುಡುಗಿನ ಕೊಟ್ಟು ಮದುವೆ ಮಾಡು ಅಂತ. ಅಂಕಲ್ಸ್ ಯಾಕೆ ಹೋಗ್ತಾರೆ ಗೊತ್ತಾ? ಏನ್ ಕೇಳದೆ ಏನ್ ಕೊಟ್ಟೆ ಅಂತ ಕೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್.